Hi, hello, namaskara eldrigu. Welcome back to my YouTube channel Vijay Soundarya Vlogs and welcome back to one more new vlog. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದೀನಿ. ಇವತ್ತಿನ ವ್ಲಾಗ್ ಅಲ್ಲಿ ಏನಪ್ಪಾ ಅಂತ ಅಂದ್ರೆ ಜೆಪಿ ನಗರ್ ಅಲ್ಲಿ ಒಂದು ಫ್ರಾಂಚೈಸಿ ಓಪನ್ ಆಗಿದೆ ಅಲ್ಲ, ಸೊ ಅದರದ್ದು ಆಲ್ರೆಡಿ ಲೊಕೇಶನ್ ಫೈನಲೈಸೇಷನ್ ಎಲ್ಲ ಆಗಿತ್ತು. ಬಟ್ ಇವತ್ತು ಸ್ವಲ್ಪ ಮೆಜರ್ಮೆಂಟ್ಸ್ ಎಲ್ಲ ತಗೊಳ್ಳೋದಿತ್ತು, ಹಾಗಾಗಿ ನಾನು ಚಿಕ್ಕಮ್ಮ ಯದುವೀರ್ ಹೊರಟಿದೀವಿ. ಹೋಗೋ ದಾರಿಯಲ್ಲಿ ಕೋರಮಂಗಲ ಹತ್ರ ಈ ತರ ರೇಷ್ಮೆ ಹಣ್ಣು ಸೇಲ್ ಮಾಡ್ತಾ ಇದ್ರು. ನೋಡಿದಾಗ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಯ್ತು. ಸೊ ಫೈನಲಿ ಬಂದ್ವಿ. ಜೆಪಿ ನಗರ್ ಅಲ್ಲಿರುವಂತಹ ಶ್ರೀನಿಧಿ ಪಬ್ಲಿಕ್ ಸ್ಕೂಲ್ ಹತ್ರ ಈ ಒಂದು ಶಾಪ್ ಓಪನ್ ಮಾಡ್ತಾ ಇದೀವಿ. ಬಂಗಾರಪೇಟ್ ಚಾಟ್ಸ್ ಇದೆಲ್ಲ ಅದ್ರ ಪಕ್ಕದ್ದೇ. ಆಲ್ರೆಡಿ ಇದರಲ್ಲಿ ಸೆಟಪ್ ಎಲ್ಲ ಇತ್ತು ಮುಂಚೆ, ಅಲ್ಲಿ ಒಂದು ಹೋಟೆಲ್ ತರ ಇತ್ತಂತೆ. ಸೊ ಅದನ್ನೇ ಸ್ವಲ್ಪ ನಾವು ಇಂಟೀರಿಯರ್ಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೋಗಿ ಫೈನಲ್ ಮಾಡಿ ಅಂಡ್ ಬರ್ತಾ ಇದ್ವಿ. ಯದುವೀರ್ ಅಂತೂ ನೋಡಿ ಏನೇನ್ ಮಾಡ್ತಾ ಇದ್ದಾನೆ ಅಂತ. ಮಾಡು ಟೀ ಇನ್ನೊಂದ್ಸಲಿ ಮಾಡಿ. ಟೀ ಹೆಂಗ್ ಮಾಡೋದು ಮಾಡು. ಬಗ್ಸು ಮಗ್ಗದಾಕು ಕಪ್ಪಾಗಿ ಕುಟ್ಕೊಡು. ಕೊಡು. ಹೆಂಗ್ ಕುಡಿಬೇಕು? ಚೆನ್ನಾಗಿತ್ತಾ ಅಂತ ಕೇಳು. ಚೆನ್ನಾಗಿತ್ತ ಕೇಳು. ಟೇಸ್ಟ್ ಹೆಂಗಿದೆ ಅದು? ನಾನು ಚೆನ್ನಾಗಿ ಟೀ ತತ್ತ, ಟೀ ಕೊಡಿ, ಕಾಫಿ ಕೊಡಿ ತತ್ತ, ಕಾಫಿ ಕೊಡಿ. ಮಾಡೋದು ಕಾಫಿ ಕೊಡುವಾಗ ಯಾರು ಮಾಡೋದಮ್ಮ ಟೀನ? ಯಾರು ಟೀ ಮಾಡೋದ ತರ? ಫ್ರೆಂಡ್ಸ್ ಮನೆಗೆ ಬಂದ್ವಿ. ಟೈಮ್ ಬಂದು ಆಲ್ಮೋಸ್ಟ್ ಎಷ್ಟು 6:30 ಟೈಮು. ಯದುವೀರ್ಗೆ ಚಿಕ್ಕಮ್ಮ ಹಾಲು ಕುಡಿಸ್ಬಿಟ್ಟು ಮಲಗಿಸ್ತಾ ಇದ್ದಾರೆ. ಮತ್ತು ಲಡ್ಡು ಅಂದರೆ ನಮ್ಮ ಚಿಕ್ಕಮ್ಮ ಮಗನಿಗೆ ಟ್ಯೂಷನ್ ನಡೀತಾ ಇದೆ ಒಳಗಡೆ. ಟ್ಯೂಷನ್ ಮಾಡೋಕ್ಕೆ ಮನೆಗೆ ಬರ್ತಾರೆ ಟೀಚರು. ಸೊ ಅವ್ನಿಗೆ ಇವಾಗ 6 o'clock to 8 o'clock ಟ್ಯೂಷನ್ಸ್ ಇರುತ್ತೆ. ಸೊ ಹಾಗಾಗಿ ಇವಾಗ ಇಲ್ಲಿಂದ ನಮ್ಮ ಮಮ್ಮಿ ಇಲ್ಲಿಂದ ಆ ಮನೆ ಹತ್ರ ಹೋಗ್ಬೇಕು, ನಮ್ಮ ಮನೆ ಹತ್ರ ಹೋಗಬೇಕು. ಹೋಗಿ ಸ್ವಲ್ಪ ಈ ತಿಂಗಳದ್ದು ಅಕೌಂಟ್ಸ್ ಎಲ್ಲ ಕ್ಲೋಸ್ ಮಾಡಬೇಕು. ಯದುವೀರ್ ಮಲಗಿಸ್ತಾ ಇದ್ದಾರೆ. ಚಿಕ್ಕಮ್ಮ ಬಂದಮೇಲೆ ಅಲ್ಲಿಗೆ ಹೋಗಬೇಕು. ರೂಪೇಶ್ ಆಫೀಸಿಂದ ಹೊರಟಿದ್ದಾರಂತೆ, ಬರ್ತಾ ಇದ್ದಾರೆ. ಅವ್ರಿಗೆ ಯಾಕೋ ನಿನ್ನೆಯಿಂದ ಸ್ಟೊಮಕ್ ಅಪ್ಸೆಟ್ಟು ಮತ್ತು ಗ್ಯಾಸ್ಟ್ರಿಕ್ ಥರ ಆಗಿಬಿಟ್ಟಿದೆ. ನಿನ್ನೆಯಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗಿಬಿಟ್ಟಿದೆ. ಹಾಗಾಗಿ ಅವ್ರಿಗೆ ಮೊಸರನ್ನ ಮಾಡು ನನಗೆ ಅಂತ ಹೇಳಿದ್ರು. ಇವಾಗ ಹೋಗಿ ಮೊಸರನ್ನ ಮಾಡಬೇಕು. ಅಷ್ಟೇ, ಈ ಥರ ಇತ್ತು ಇವತ್ತು ಡೇ. ಫುಲ್ ಟಯರ್ಡ್. ಆ್ಯಂಡ್ ಮಾರ್ನಿಂಗು ಅಷ್ಟೇ ಫುಲ್ಲು ಇವತ್ತು ಬಿಸಿಲಲ್ಲೇ ನೋಡ್ಬೋದು ಎಷ್ಟು ಟ್ಯಾನ್ ಆಗಿಬಿಟ್ಟಿದ್ದೀನಿ ನಾನು. ಇವತ್ತು ಸೈಟ್ಗೆ ಹೋಗಿದ್ನಲ್ಲ, ಫುಲ್ಲು ಬಿಸಿಲಲ್ಲೇ ನಿಂತ್ಕೊಂಡು ಇವತ್ತು ಎಕ್ಸ್ಕವೇಷನ್ಸ್ ಎಲ್ಲ ನಡೀತಿತ್ತು. ಅದೆಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಬಂದು ತಿರ್ಗಾ ಫ್ರಾಂಚೈಸಿ ಹತ್ರಕ್ಕೆ ಹೋಗಿದ್ದು. ಸರ್ಕಸ್ ಫುಲ್ಲು ಇವತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಫೀಸ್ಗೆ ರೆಡಿ ಆಗಿಬಿಟ್ಟು ಸರ್ಜಾಪುರಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಪ್ರೆಸ್ಟೀಜ್ ಸಿಟಿಯಲ್ಲಿ ನಡೀತಾ ಇದೆಯಲ್ಲ, ಆ ಲೊಕೇಶನ್ಗೆ ಹೋಗಬೇಕಾಗಿತ್ತು. ಆ್ಯಂಡ್ ನೈಟ್ ಎಲ್ಲ ಕೌಂಟ್ ಮಾಡಿ ಅಕೌಂಟ್ ಕ್ಲೋಸ್ ಮಾಡೋಷ್ಟೇ 12 o'clock ಆಗಿತ್ತು. ಈ ಮಂತ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಾಗಿದೆ. ಬಟ್ ನಾನು ಅದನ್ನೆಲ್ಲ ಕ್ಲಿಪ್ಪಿಂಗ್ನ ತೊಗೊಂಡಿಲ್ಲ. ನಮ್ಮ ಮತ್ತೆ ಬೈತಾ ಇದ್ರು ಅದನ್ನೆಲ್ಲ ಹಾಕ್ಬಿಡ ದೃಷ್ಟಿ ಆಗುತ್ತೆ ಅಂತ. ಹಾಗಾಗಿ ಇನ್ಮೇಲೆ ನಾನು ಯಾವುದೇ ಥರದಾದಂಥ ಕೌಂಟಿಂಗ್ ಎಲ್ಲ ಹಾಕೋದಿಲ್ಲ. ಸೂಪರ್ ಭರ್ಜರಿಯಾಗಿ ಕಲೆಕ್ಷನ್ ಅನ್ನೋದು ಆಗಿತ್ತು. ಆ್ಯಂಡ್ ಪ್ರೆಸ್ಟೀಜ್ ಸಿಟಿ ಒಳಗಡೆ ಬಂದೆ. ಈ ನಡುವೆ ಅಂತೂ ಕ್ಲೈಮೇಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಡ್ರಿಸ್ಲಿಂಗ್ ಆಗೋದು, ಸ್ಟಾಪ್ ಆಗೋದು, ಸ್ವಲ್ಪ ಫಾಗಿ ಥರ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಪ್ರೆಸ್ಟೀಜ್ ಸಿಟಿ ಒಳಗಡೆ ಚೆನ್ನಾಗಿರುತ್ತೆ ಹೋಗೋಕ್ಕೆ. ಎಂಟ್ರೆನ್ಸ್ ಆಗ್ತಾನೆ ನೋಡಿ ರೈಟ್ ಸೈಡಲ್ಲೆಲ್ಲ ಈ ಥರ ವಿಲ್ಲಾಸ್ ರೆಡಿ ಆಗ್ತಾ ಇದೆ. ನಾನು ಅವ್ರ ಹತ್ರ ಪ್ರೆಸ್ಟೀಜ್ ಸಿಟಿ ಮ್ಯಾನೇಜರ್ ಹತ್ರ ಆಲ್ರೆಡಿ ಮಾತಾಡಿದ್ದೀನಿ. ಸೊ ಇದ್ರದ್ದೆಲ್ಲ ನಾನು ಟೂರ್ ಥರ ಮಾಡ್ತೀನಿ. ಸೊ ದಟ್ ಯಾರಿಗಾದ್ರೂ ಇನ್ವೆಸ್ಟ್ ಮಾಡಬೇಕು, ಕಮ್ಯುನಿಟಿಯಲ್ಲಿ ತಗೊಳ್ಬೇಕು ಅಂತ ಅಂದವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ವಿಲ್ಲಾಸ್ಗೆ ಹೋಗ್ಬಿಟ್ಟು ವಿಲ್ಲಾಸ್ ಹೇಗಿದೆ, ಒಳಗಡೆ ಹೇಗಿದೆ, ಎಷ್ಟು ಕಾಸ್ಟ್ ಆಗುತ್ತೆ, ಲೋನ್ ಆಪ್ಷನ್ಸ್ ಇದೆಯಾ, ಎಷ್ಟು % ಲೋನ್ಸ್ ಆಗುತ್ತೆ, ಬೆನಿಫಿಟ್ಸ್ ಏನು, ಆಮೇಲೆ ಇದರಿಂದ ಡಿಸ್ಅಡ್ವಾಂಟೇಜಸ್ ಏನು ವಿಲ್ಲಾಸ್ ಅಲ್ಲಿ, ಆಮೇಲೆ ಅಪಾರ್ಟ್ಮೆಂಟ್ಸ್ ಅಲ್ಲಿ ಎಷ್ಟು BHKs ಇದೆ, ಪ್ರತಿಯೊಂದು ಡೀಟೇಲ್ಸ್ ವಿತ್ ಕಾಸ್ಟ್, ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಎಲ್ಲಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಅದ್ರ ಸಪರೇಟ್ ವ್ಲಾಗ್ ನ ಮಾಡ್ತೀನಿ ವಿತ್ ಟೋರ್, ಒಳಗಡೆ ಎಲ್ಲ ಹೇಗಿದೆ, ಅಮ್ಯುನಿಟೀಸ್ ಏನಿದೆ ಅಂತ ಎಲ್ಲ ನಿಮ್ ಜೊತೆ ಶೇರ್ ಮಾಡ್ತೀನಿ. ಮನೆಗೆ ಬಂದೆ ನೋಡಿ, ನಮ್ಮ ಯದುವೀರು ಫುಲ್ಲು ಅರ್ಶನ ಎಲ್ಲ ಚೆಲ್ಕೊಂಡು ಹಿಂಗೆಲ್ಲ ಮಾಡ್ಕೊಂಡಿದ್ದಾನೆ ಅಂತ. ಫ್ರೆಂಡ್ಸ್ ನೋಡಿ ಇಲ್ಲಿ ಏನ್ ಮಾಡಿದಾನೆ ಇವನು. ಏನಿದೆ ಯದುವೀರ್? ಏನ್ ಮಾಡ್ದೆ?
ನೋಡಿದ್ರಲ್ಲ ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಹೇಗೆಲ್ಲ ಅರ್ಶನೆಲ್ಲ ಚೆಲ್ಕೊಂಡಿದ್ದ ನಮ್ಮ ಚಿಕ್ಕಮ್ಮ ಕ್ಲೀನ್ ಮಾಡಿ ಸ್ನಾನಕ್ಕೆ ಕರ್ಕೊಂಡೋದ್ರು. ಹಾಗೇನೆ ಇವತ್ತು ನಮ್ಮ ಸಬ್ಸ್ಕ್ರೈಬರ್, ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ಅವರ ಮಗಂದು ಮದುವೆ ಇತ್ತು, ಇನ್ವೈಟ್ ಮಾಡಿದ್ರು. ಅಲ್ಲೇ HL ಅಲ್ಲೇ ಇರೋವಂಥದ್ದವರು. ಸೊ ಅವ್ರ ಮದುವೆಗೆ ಹೋಗೋಣ ಅಂತ ಹೊರಟ್ವಿ. ನಾನು ರೂಪೇಶ್ ಈ ಥರ ಬಂದು ಅವ್ರ ಆಫೀಸಿಂದ ಬಂದು ರೆಡಿ ಆಗಿಬಿಟ್ಟು ಹೋದ್ವಿ. ಸೊ ಅಲ್ಲೇ HL ಮೇನ್ ರೋಡಲ್ಲಿರೋವಂಥ SJP ಕಲ್ಯಾಣ ಮಂಟಪಲ್ಲಿ ಮದುವೆ ಇತ್ತು. ಇವ್ರ ಸಬ್ಸ್ಕ್ರೈಬರ್ ಬಗ್ಗೆ ಹೇಳಬೇಕು. ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಕೂಡ ಅಂದರೆ ಅವರಿಗೆ ಮಾತು ಬರೋದಿಲ್ಲ. ಬಟ್ ಆದರೆ ಅವರು ನಮ್ಮ ಮನೆಗೆ ಬಂದು ಪರ್ಸ್ನಲ್ ಆಗಿ ಇನ್ವೈಟ್ ಮಾಡಿ ಎಲ್ಲ ನಮ್ಮ ಅಂಗಡಿ ಹತ್ರಕ್ಕೆ ಬರ್ತಾರೆ. ಒಂದು ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ಬೋದು. ಇಬ್ರೂ ಅಷ್ಟೇ. ಥ್ಯಾಂಕ್ ಯು. ಈ ವ್ಲಾಗ್ ನೋಡ್ತಾ ಇರ್ತಾರೆ, ನೋಡ್ಬೋದು ನೀವು ಅಲ್ಲಿ ನಿಂತಿದ್ದಾರಲ್ಲ, ಅವರೇ ಮೇಡಮ್ ಆ್ಯಂಡ್ ಸರ್. ಸೊ ನಮ್ಮ ಮನೆಗೆಲ್ಲ ಬಂದಿದ್ರು, ತುಂಬ ಖುಷಿ ಆಯಿತು. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರ ಇದ್ದಾರೆ ಇವಾಗ. ಸೊ ಹಾಗಾಗಿ ಹೋಗಿ ಅವ್ರಿಗೂ ಎಲ್ಲ ವಿಶ್ ಮಾಡಿ ಗಿಫ್ಟ್ ಮಾಡಿ ನಂತರ ಊಟಕ್ಕೆ ಬಂದ್ವಿ. ವಿಶ್ ಮಾಡಿ ಕೆಳಗಡೆ ಬಂದ್ವಿ. ಸೊ ಬಂದಮೇಲೆ ನಮ್ಮ ಕೋಟ್ರಸಲ್ಲಿ ನಮ್ಮ ಲೈನಲ್ಲೇ ಇದ್ರು ರಚಿತಾ ಸಿಸ್ಟರ್ ಅಂತ. ಸೊ ಅವ್ರು ಸಿಕ್ಕಿದ್ರು ಸಡನ್ ಆಗಿ. ಖುಷಿ ಆಯಿತು. ಅವ್ರ ಮಕ್ಕಳೆಲ್ಲ ಎಷ್ಟು ದೊಡ್ಡವ್ರು ಆಗ್ಬಿಟ್ಟಿದ್ದಾರೆ. ಮಾತಾಡ್ತಾ ಇದ್ವಿ. ಅವ್ರ ಮಕ್ಕಳಿಬ್ರಿಗೂ ನಮ್ಮ ಲಿಯೋ ಅಂದರೆ ತುಂಬ ಇಷ್ಟ. ಯಾವಾಗೂ ನಮ್ಮ ಮನೆ ಹತ್ರ ಬಂದಾಗ ಲಿಯೋ ಜೊತೆ ಎಲ್ಲ ಆಟ ಆಡ್ತಾ ಇದ್ರು. ಎಲ್ಲ ಅವ್ರನ್ನೂ ಮಾತಾಡಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಚೆನ್ನಾಯಿತು ಊಟ ಎಲ್ಲ ಕೂಡ. ಅದಾದಮೇಲೆ ರೂಪೇಶ್ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ತೀನಿ, ಇವಾಗಲೇ ಬೆಳಗ್ಗೆ ಆಫೀಸ್ಗೆ ಹೋಗಿ ಲೇಟ್ ಆಗುತ್ತೆ ಅಂತ ಅಂದರು. ಈ ಹಿಮಾಲಯ ಗಾಡಿ ಕೊಡಿಸಿದ್ದೀನಿ, ಹೇಳಿದ್ದೀನಿ ನೆಕ್ಸ್ಟ್ ಮಂತು ನನಗೆ ಗೊತ್ತಿಲ್ಲ ಲಡಾಖ್ ಕರ್ಕೊಂಡು ಹೋಗ್ಬೇಕು ನೀನು ಅಂತ ಹೇಳಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಅಪ್ಡೇಟ್ ನಿಮ್ಮ ಜೊತೆ ತಿಳಿಸ್ತೀನಿ. ಆ್ಯಂಡ್ ಹಿಮಾಲಯನ್ದು ಪೆಟ್ರೋಲ್ ಒಂದ್ಸಲಿ ಹಾಕಿಸ್ಬೇಕು ಅಂದರೆ ಫುಲ್ ಟ್ಯಾಂಕ್ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನೀವೇ ನೋಡಿ. ₹1,450 ಹಾಕ್ಸಿದ್ರು. ಪ್ಲಸ್ ಆಲ್ರೆಡಿ ಒಂದು ₹250 ಆಗೋಷ್ಟಿತ್ತು. ಎಲ್ಲ ₹1,700 ₹1,800 ಆಗುತ್ತೆ. ಆ್ಯಂಡ್ ಮೇಂಟೆನೆನ್ಸ್ ಎಷ್ಟಾಗುತ್ತೆ, ಪರ್ ಮಂತ್ಗೆ ಎಷ್ಟು ಖರ್ಚಾಗುತ್ತೆ ಪೆಟ್ರೋಲ್ದು ಅನ್ನೋದೆಲ್ಲ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆದರೆ ನೆಕ್ಸ್ಟ್ ಡೇ ಈವ್ನಿಂಗ್ ಕೂಡ ನನ್ನ ಫ್ರೆಂಡ್ ಗಹನ ಇದ್ದಾರಲ್ವ, ಸೊ ಅವ್ರದ್ದು ಮದುವೆ ಇತ್ತು, ಹೋಗಿದ್ವಿ. ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು, ಗೊಂಬೆ ಥರ. ಆಲ್ರೆಡಿ ಅವಳಿಗೆ ಲಾಂಗ್ ಹೇರ್ಸು ಆ್ಯಂಡ್ ಕಪಲ್ ಕೂಡ ತುಂಬ ಕ್ಯೂಟ್ ಆಗಿದ್ರು. ಹೋಗಿ ಅವ್ರ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಅದಾದಮೇಲೆ ನಮ್ಮ ಇಂಜಿನಿಯರಿಂಗ್ ಫ್ರೆಂಡ್ಸ್ ಜೊತೆ ಎಲ್ಲ ಟೈಮ್ನ ಸ್ಪೆಂಡ್ ಮಾಡಿ ಯದುವೀರೆಲ್ಲ ವ್ಲಾಗ್ ಮಾಡ್ತಾ ಇದ್ದ. ಅವ್ರು ನಮ್ಮ ಫ್ರೆಂಡ್ಸ್ ಅಂತೂ ಫುಲ್ಲು ಶಾಕು. ಯದುವೀರ್ನ ನೋಡಿ ಏನು ಇವನು ಇವಾಗಲೇ ವ್ಲಾಗ್ಸ್ ಎಲ್ಲ ಮಾಡ್ತಾನ ಅಂತ ಎಲ್ಲ. ತುಂಬ ಚೆನ್ನಾಗಿತ್ತು. ಆ್ಯಂಬಿಯನ್ಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಪೂಲ್ ಸೈಡಲ್ಲೇ ಡಿನ್ನರ್ ಎಲ್ಲ ಅರೇಂಜ್ ಮಾಡಿದರು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಮಲ್ಗೋಷ್ಟಲ್ಲಿ ಲೇಟ್ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಡೇ ತಿರ್ಗಾ ಬ್ಯಾಕ್ ಟು ಸೈಟ್ ಹೋಗಿದೆ. ಸೊ ಅಲ್ಲಿ ಸ್ವಲ್ಪ ಡೆಮೊಲಿಷನ್ ಮಾಡಿ ರೀವರ್ಕ್ ಎಲ್ಲ ಮಾಡಬೇಕಿತ್ತು. ರಿನೋವೇಷನ್ ಇದು ಫ್ಯಾಕ್ಟ್ರಿದು, ಟೊಯೋಟಾ ಫ್ಯಾಕ್ಟ್ರಿದು. ಸೊ ಅಲ್ಲಿ ಹೋಗಿದೆ. ಅಲ್ಲಿ ಚಿಕ್ಕ ಪುಟ್ಟದು ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಂಡೆ. ಇದು ಆಲ್ಮೋಸ್ಟ್ 3 to 4 ಡೇಸ್ ವ್ಲಾಗ್ನ ನಾನು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಸೋ ಸಾರಿ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ವ್ಲಾಗ್ಸ್ ಎಲ್ಲ ಶೂಟ್ ಮಾಡಿದ್ದೀನಲ್ಲ, ವೇಸ್ಟ್ ಆಗೋದು ಬೇಡ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಅಷ್ಟೇ. ಇನ್ಮೇಲೆ ಎವ್ರಿ ಡೇ ವ್ಲಾಗ್ಸ್ ಬರುತ್ತೆ, ವೆಯ್ಟ್ ಮಾಡ್ತಾ ಇರಿ. ಅಟ್ಲೀಸ್ಟ್ ಲಾಂಗ್ ವಿಡಿಯೋ ಇಲ್ದಿದ್ರು ಚಿಕ್ಕ ಚಿಕ್ಕ ಶಾರ್ಟ್ಸ್ ಆದರೂ ಅಪ್ಡೇಟ್ನ ಮಾಡ್ತೀನಿ. ಎಷ್ಟೊಂದು ಜನ ಫ್ರಾಂಚೈಸೀಸ್ ಬಗ್ಗೆನೂ ಎಂಕ್ವೈರೀಸ್ನ ಮಾಡ್ತಾ ಇದ್ದೀರಾ, ಖಂಡಿತ ಮಾಡಿ. ನಿಮ್ಮ ಆಲ್ರೆಡಿ ಲೊಕೇಶನ್ ಇರೋ ಹತ್ರ ಕೇಳ್ತಾ ಇದ್ದೀರಾ, ಅಲ್ಲಿ ಕೊಡೋದಕ್ಕೆ ಆಗೋದಿಲ್ಲ. ಐಮ್ ಸೋ ಸಾರಿ. ಆ್ಯಂಡ್ ಯಾವ ಲೊಕೇಶನ್ಸ್ ಬುಕ್ಕಿಂಗ್ ಆಗಿದೆ ಅಂತ ತಿಳ್ಕೊಳ್ಬೇಕು ಅಂದರೆ ಖಂಡಿತ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ಎಂಕ್ವೈರಿನ ಮಾಡ್ಬೋದು. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಈ ರೀತಿ ಇತ್ತು. ಹೋಪ್ ನೀವೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಒಂದು ಪುಟ್ಟ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಇದೆ, ಅದು ಹಾಕಿದಾದ್ಮೇಲೆ ನಾನು ನಿಮಗೆ ಎಸ್ಟರ್ಡೇ ವಿಡಿಯೋಸ್ ಇವತ್ತೇ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಅಂಟಿಲ್ ದಟ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.